ಸರ್ ಆಗಲೇ ಮಾತಾಡಬೇಕು ಅಂತ ಹೇಳಿದ್ರಿ ಸರ್. ಏನಿಲ್ಲ, ನಾನು ಆವಾಗಲೇ ಹೇಳಿದೆ, ಸ್ಟಾರ್ಟಿಂಗ್ ಪಾಯಿಂಟೇ ನಂದು ಏನಿತ್ತಂದರೆ ಇದರಲ್ಲಿ ರಾಜಕಾರಣ ಬೇಡ, ಎಲ್ಲರೂ ಒಗ್ಗಟ್ಟಾಗಿ ಮಾಡೋಣ ಅಂತ. ಆದರೆ BJP ಅವರು ಮಾತಾಡುವಾಗ ಏನು ಹೇಳಿದ್ರು, ಕಾಂಗ್ರೆಸ್ ಅವರು ಯಾರಿಗೋ ಮನೆಗೆ ಹೋಗ್ಬಿಟ್ಟು ಕರ್ಕೊಂಡು ಬಂದು ಬಿರಿಯಾನಿ ತಿನ್ಸಿದ್ರು, ಇವರು ಟೆರರಿಸ್ಟ್ಗಳಿಗೆ ಸಪೋರ್ಟ್ ಮಾಡ್ತಾರಂತ ಒಂದೇ ಒಂದು ಟೀಕೆ ಮಾಡೋಕ್ಕೆ ಇಷ್ಟಪಡ್ತೀನಿ. ಕಾಶ್ಮೀರದಲ್ಲಿ ಇವರು ಅಲಯನ್ಸ್ ಮಾಡ್ಕೊಂಡು ಸರ್ಕಾರ ಮಾಡಿದ್ರಲ್ಲ PDP ಜೊತೆಯಲ್ಲಿ, ಅವರು ಯಾರು ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಮಾಡಿದ್ರು ಅವ್ರಿಗೆ ಶಹೀದ್ ಅಂತ ಹೇಳ್ತಾ ಇದ್ರು, ಅಂಥವ್ರ ಜೊತೆ ಇವರು ರಾಜಕಾರಣ ಮಾಡಿದ್ರು. ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ರಾಜಕಾರಣ ಮಾಡೋ ಸಮಯದಲ್ಲಿ ರಾಜಕಾರಣ ಮಾಡಲಿ, ಇಂಥ ಸಮಯದಲ್ಲಿ ಒಗ್ಗಟ್ಟಾಗಿರಬೇಕು. ಇವ್ರ ಸರ್ಕಾರದಲ್ಲಿ ಆಗಿದೆ ಅಟ್ಯಾಕು. ಇವಾಗ ಕಾಂಗ್ರೆಸ್ ಅವ್ರು ಹೇಳಿದ ತಕ್ಷಣನೇ ಇಲ್ಲ ಅವರು ಮಾಡಿದ್ರು ಇವರು ಮಾಡಿದ್ರು ಅಂದರೆ ಅದಕ್ಕೆ ಉತ್ತರ ಇಲ್ಲ. ಇವಾಗ ಸದ್ಯಕ್ಕೆ ನಿಮ್ಮ ಸರ್ಕಾರದಲ್ಲಿ ಆಗಿದೆ, ನೀವೇನು ಆಕ್ಷನ್ ತೊಗೊಳ್ತೀರ ಅಂತ ಇಂಪಾರ್ಟೆಂಟು. ನಾನು ಆವಾಗಲೇ ಹೇಳ್ದೆ ಇಲ್ಲ, ಇಂಥವ್ರಿಗೆ ಯಾವುದೇ ಕಾರಣಕ್ಕೆ ಇವಾಗ ಮುಸ್ಲಿಂ ಸಮಾಜದ ಮೇಲೇ ಜಾಸ್ತಿ ಬರ್ತಿರೋದು. ನಾನು ಅದೇ ಸಮಾಜದಿಂದ ಬರ್ತೀನಿ. ನನ್ನ ಮನೆಯಲ್ಲಿ ನನಗೇನು ಟೆರರಿಸಮ್ ಮಾಡಿ ಅಂತ ಹೇಳ್ಕೊಡಲ್ಲ. ಮೊದಲು ನಾನು ಒಪ್ಕೊಂಡೆ, ಮೊದಲು ಯಾರೋ ವಿದ್ಯಾವಂತರು ಇರ್ತಾ ಇರಲಿಲ್ಲ, ಅಂಥವರೆಲ್ಲ ಟೆರರಿಸ್ಟ್ ಆ್ಯಕ್ಟಿವಿಟೀಸಲ್ಲಿ ಇದ್ದರು, ಅದು ಒಪ್ಕೊಂಡು. ಇವಾಗ ಡಾಕ್ಟ್ರುಗಳು ಈ ಥರ ಫೀಲ್ಡಿಗೆ ಬರ್ತಾರೆ ಅಂದರೆ ನಮಗೆಲ್ಲ ಒಂದು ಕಡೆ ಶಾಕ್ ಆಗ್ತಾಯಿದೆ, ಏನು ನಡೀತಾ ಇದೆ ಅಂತ. ಇದ್ರ ಮೇಲೆ ಕೆಲಸ ಮಾಡಬೇಕಾಗಿರೋದು ಯಾರು? ಸರ್ಕಾರದವರೇ ಮಾಡಬೇಕು. ಏನಕ್ಕೆ ವಿದ್ಯಾವಂತರು ಇಂಥ ಚಟುವಟಿಕೆಗಳಿಗೆ ಹೋಗ್ತಾ ಇದೆ ಅಂತ ಸರ್ಕಾರ ಇದ್ರ ಮೇಲೆ ತನಿಖೆ ಮಾಡಬೇಕಿಲ್ಲ. ಆದರೆ ಸರ್ಕಾರ ಏನೂ ಮಾಡ್ತಾ ಇಲ್ಲ. ಇವಾಗ ನೋಡಿ, ಪುಲ್ವಾಮಾ ಅಟ್ಯಾಕ್ ಆಯಿತು, ಇನ್ನೂ ಬಗ್ಗೆ ಯಾರಿಗೂ ಮಾಹಿತಿನೇ ಇಲ್ಲ, ಹೆಂಗೆ ಬಂತು ಏನು ಬಂತು ಅಂತ. ಅಷ್ಟು ದೊಡ್ಡ RDX ನಮ್ಮ ಭಾರತಕ್ಕೆ ಬಂದಿದೆ ಅಂದರೆ ಆಕಾಶ ಮೇಲೆ ಅಂದು ಬಂದಿರಲ್ಲ, ಯಾವುದಾದ್ರೂ ಒಂದು ಬಾರ್ಡ್ರಿಂದ ಬಂದಿರತ್ತೆ. ಅದು ಇವ್ರ ಸರ್ಕಾರ ವೈಫಲ್ಯ ಅಂತ ಇವ್ರು ಒಪ್ಕೊಳ್ಳೇಬೇಕು. ಯಾವುದೇ ಕಾರಣಕ್ಕೆ ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ. BJP ಅವ್ರು ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ. ದೇಶದ ಮೇಲೆ ಅಟ್ಯಾಕ್ ಆಗಿದೆ ಅಂದರೆ ಅದ್ರ ಒಪ್ಕೊಳ್ರಿ, ನಮ್ಮ ಕಡೆಯಿಂದ ಏನೋ ಒಂದು ಆಗಿದೆ, ಅದ್ರ ಮೇಲೆ ತನಿಖೆ ಆಗಲಿ ಅಂತ ಎಲ್ಲೂ ಅವ್ರು ಹೇಳಲ್ಲ. ಕಾಂಗ್ರೆಸ್ ಸರ್ಕಾರದಲ್ಲಿ ಏನಾಯಿತು, ಬೇರೆ ಸರ್ಕಾರದಲ್ಲಿ ಏನಾಯಿತು, ನಮ್ಮ ಸರ್ಕಾರದಲ್ಲಿ ಇಷ್ಟೇ ಆಗಿರೋದು. ಒಂದಾಗಿರಲಿ, ಆಗಿದೆ ತಾನೆ. ಇವಾಗ ಕ್ರಿಕೆಟಲ್ಲಿ ಗೆದ್ದಿದ್ದು ಬಂದಿದ್ದ ತಕ್ಷಣನೇ ಕರೆದ್ಬಿಟ್ಟು ಬಹುಮಾನಗಳು ಮಾಡ್ತಾ ಇದ್ರಲ್ಲ. ಇವಾಗ ಸತ್ತೋಗಿರೋರು ನಮ್ಮ ದೇಶಕ್ಕೋಸ್ಕರನೇ ಪ್ರಾಣ ಕೊಟ್ಟಿರೋದು. ಅವ್ರಿಗೂ ಒಂದು 2 ಕೋಟಿ ಕೊಳ್ಳಿ. ಪಾಪ ಅವ್ರ ಮನೆಯಲ್ಲಿ ದುಃಖಗಳು ನಡೀತಾ ಇದೆ. ಇಲ್ಲ, ದುಡ್ಡಿಂದ ಏನೋ ವಾಪಸ್ ಬರಲ್ಲ, ನನಗೂ ಗೊತ್ತು. ಆದರೆ ಅಟ್ಲೀಸ್ಟ್ ಒಂದು 2 ಕೋಟಿ ಅಂತವ್ರು ಕೊಳ್ಳಿ. ನಮ್ಮ ದೇಶಕ್ಕೆ ಪ್ರಾಣ ಕೊಟ್ಟಿದ್ದಾರೆ ಅವರು. ಯಾರು ಮಾಡಿದಾರೆ ಅಂಥವ್ರಿಗೆ ಯಾವುದೇ ಕಾರಣಕ್ಕೆ ಈ ಸರ್ಕಾರ ಬಿಡಬಾರ್ದು. ಇವ್ರು ಆ್ಯಕ್ಷನ್ ತೊಗೊಳ್ಳಲ್ಲ. ಏನಕ್ಕಂದರೆ ಎಲೆಕ್ಷನ್ಗಳಿದೆ. ಕಾಂಗ್ರೆಸ್ ಅವ್ರು ಹೇಳಿದ್ರಲ್ಲ, ಬರೀ ಎಲೆಕ್ಷನ್ ಟೈಮಲ್ಲಿನೇ ಅಟ್ಯಾಕ್ಗಳಾಗಿದೆ ಅಂತ. ನಿಜಾನೇ, ನಮಗೂ ಎಲ್ಲ ಒಂದು ಕಡೆ ಆಶ್ಚರ್ಯ ಆಗ್ತಾಯಿದೆ, ಬರೀ ಎಲೆಕ್ಷನ್ ಟೈಮಲ್ಲಿನೇ ಏನಕ್ಕೆ ಅಟ್ಯಾಕ್ಗಳು ನಡೀತಾ ಇದೆ ಅಂತ. ಅದ್ರ ಉತ್ತರ ಕೊಡಬೇಕಿಲ್ಲ BJP ಅವರೆಲ್ಲೂ ಕೊಡ್ತಾ ಇಲ್ಲ. ಕೇಳಿದ್ರೆ ಇವ್ರು ದೇಶ ದ್ರೋಹಿಗಳು, ಯಾರು ಅಟ್ಯಾಕ್ ಮಾಡಿದ್ರು ಅವ್ರ ಪರವಾಗಿ ಮಾತಾಡ್ತಾರೆ ಅಂತ ಈ ಥರ ಮಾತುಗಳು ಮಾತಾಡ್ತಾರೆ. ಯಾರು ಬಂದು ನಿಂತ್ಕೊಳ್ತಾರೆ ನಿಮ್ಮ ಜೊತೆಯಲ್ಲಿ? ಹಾಗೂ ನಾವು ಇಂಥ ಸಮಯದಲ್ಲಿನೂ BJP ಸರ್ಕಾರದ ಜೊತೆಲಿ ನಿಂತ್ಕೊಳ್ತೀವಿ, ಏನಾದರೂ ನೀವು ಡಿಸಿಷನ್ ತಗೊಳ್ಳಿ, ನಾವು ಸಪೋರ್ಟ್ ಕೊಡ್ತೀವಿ ಅಂತ ಹೇಳ್ತಾ ಇದೀವಿಲ್ಲ. ಇನ್ನು ಏನು ಹೇಳಬೇಕು? ಅಪೋಸಿಷನ್ ಪಾರ್ಟಿ ಅಂದರೆ ಏನು ಮಾಡಬೇಕು? ಇವ್ರ ಜೊತೆಲಿ ನಿಂತ್ಕೊಳ್ಬೇಕು ತಾನೆ. ನಿಂತ್ಕೊಂಡಿದ್ದೀವಿಲ್ಲ, ಕೊಳ್ಳಿ, ಅಪರಾಧಿಗಳಿಗೆ ಶಿಕ್ಷೆ ಮಾಡಲಿ. ಓಕೆ ಸರ್, ಇನ್ನೊಂದು ಪ್ರಶ್ನೆ ಬರ್ತಾ ಇತ್ತು. ಸರ್ಕಾರ ಬಂದಾಗಿನಿಂದ ನೀವು ಹೇಳ್ತಾ ಇದ್ರಲ್ವಾ, 2013ರಿಂದ ತಗೊಂಡ್ರೆ ಈಗ 2025, ಈ ಅವಧಿಯಲ್ಲಿ ಹೆಚ್ಚು ಚರ್ಚೆಗೆ ಬಂದಿದ್ದು ಪಠಾನ್ಕೋಟ್, ಪುಲ್ವಾಮಾ, ಪಹಲ್ಗಾಮ್, ಈಗ ಈ ದಾಳಿಯನ್ನು ತೆಗೆದುಕೊಂಡ್ರೆ, ಈ 4 ಘಟನೆಗಳನ್ನು ಅಥವಾ ಈ 4 ಕೃತ್ಯಗಳಿಗೆ ಸಂಬಂಧಪಟ್ಟಂತೆ ಯಾವ ಕೇಸ್ ತನಿಖೆ ತಾರ್ಕಿಕ ಅಂತ್ಯ ಕಾಣಿದೆ? ಸರ್ ನೋಡಿ, ಉದಾಹರಣೆಗೆ ಇಲ್ಲಿ ಕರ್ನಾಟಕದಲ್ಲಿ ಏನೋ ಒಂದು ಕಳ್ಳತನ ನಡೆಯುತ್ತೆ, ಅಥವಾ ಒಂದು ಮರ್ಡರ್ ನಡೆಯುತ್ತೆ, ಅಥವಾ ಯಾವುದೋ ಒಂದು ದೊಡ್ಡದೊಂದು ಅತ್ಯಾಚಾರ ನಡೆಯುತ್ತೆ. ಅದಕ್ಕೆ ತಾರ್ಕಿಕ ಅಂತ್ಯ ಆಗಬೇಕು, ಅದನ್ನ ಇನ್ವೆಸ್ಟಿಗೇಷನ್ ಮಾಡಬೇಕು. ಯಾಕೆ ಅಂತಂದ್ರೆ ಅವ್ರು ಮಾಡಿರ್ತಕ್ಕಂಥವ್ರು ಎಲ್ಲ ಇಲ್ಲಿಯವರೇ ಇರ್ತಾರೆ, ಆ ಅಪರಾಧಿನೂ ಇಲ್ಲಿಯವನೇ ಇರ್ತಾನೆ. ಈಗ ನೀವು ಪೆಹಲ್ಗಾಮ್ ಅಟ್ಯಾಕ್ ಹೇಳ್ತಿದ್ದೀರಿ, ಅಥವಾ ಇದ್ರದ್ದು ಏನು ಇನ್ನೊಂದು ಪಠಾನ್ಕೋಟ್ ಅಟ್ಯಾಕ್ ಹೇಳ್ತಾ ಇದ್ದೀರಿ, ಮತ್ತೆ ಏನೇನು ಈ ಅಟ್ಯಾಕ್ಗಳು ಆದವೋ, ಈ ಅಟ್ಯಾಕ್ಗಳು ಆಗಿರ್ತಕ್ಕಂಥವು ಎಲ್ಲ ಬಂದು ಪಾಕಿಸ್ತಾನದ ಬಾರ್ಡರ್ಗಳಿಂದ ಬಂದು ಅಟ್ಯಾಕ್ ಮಾಡಿ ಆಚೆ ಹೋಗಿರ್ತಕ್ಕಂಥವ್ರು. ಅದರೊಳಗಡೆ ಕೆಲವರು ನಮ್ಮಲ್ಲಿ ಸಪೋರ್ಟ್ ಮಾಡಿರೋರಿದ್ದಾರೆ, ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಕರೆಕ್ಟಾ? ಅರೆಸ್ಟ್ ಮಾಡಿದ್ದಾರೆ. ಆದ್ರೆ ಇವರು ಬಂದು ಎಲ್ಲೋ ಕದ್ದು ಕೂತ್ಕೊಂಡು ಹೊರಗಡೆಯಿಂದ ಬಾರ್ಡರ್ ಕ್ರಾಸ್ ಮಾಡಿ ಒಳಗಡೆಗೆ ಬಂದು ಮೋಸವಾಗಿ ಬಂದು ಬಾಂಬ್ ಹಾಕಿ ಅಥವಾ ಇನ್ನೊಂದು ಮಾಡಿ ಇಲ್ಲಿ ಶೂಟ್ ಮಾಡಿ ಆಚೆ ಹೋಗೋಂಥವ್ರನ್ನ ನಾವು ಅದಕ್ಕೆ ತಾರ್ಕಿಕ ಅಂತ್ಯ ಕೊಡಿ, ಅವ್ರನ್ನ ಹಿಡ್ಕೊಂಬನ್ನಿ, ಪಾಕಿಸ್ತಾನಕ್ಕೆ ಹೋಗಿ ನುಗ್ಗಿಡ್ಕೊಂಬನ್ನಿ ಅಂತಂದ್ರೆ ಆಗಲ್ಲ. ನಾವು ಮಾಡಿದ್ದೇನೋ ಸರ್, ನಾವು ಕ್ಲಿಯರ್ ಆಗಿ ಉತ್ತರ ಕೊಟ್ಟಿದ್ದೀವಿ. ಬಟ್ ಈಗ ಇದೇ ಕಾಂಗ್ರೆಸ್ನವ್ರು ಹೇಳ್ತಿದಾರಲ್ಲ ಸರ್, ನೀವು BJP ಅವರು ಹಿಂದಗಡೆಯಿಂದ ನೀವು ಕಂಪೇರ್ ಮಾಡ್ತೀರಿ, ನಮ್ಮ ಆಮ್ ಆದ್ಮಿ ವಕ್ತಾರರು ಹೇಳಿದ್ರು ಹಿಂದಗಡೆಯಿಂದ ಕಂಪೇರ್ ಮಾಡ್ತೀರಿ, ನೀವೇನು ಮಾಡಿದ್ದೀರಿ ಅಂತ. ಸರ್, ನಾವು ಪ್ರತಿಯೊಂದು ಟೆರರಿಸ್ಟ್ ಅಟ್ಯಾಕ್ ಆದಾಗಲೂ ಸಹ ಅದಕ್ಕೆ ಉತ್ತರ ಕೊಟ್ಟಿದ್ದೀವಿ. ಪಠಾನ್ಕೋಟ್ ಅಟ್ಯಾಕ್ ಆದಾಗ ಏರ್ ಸ್ಟ್ರೈಕ್ ಅಂತ ಉತ್ತರ ಕೊಟ್ಟಿದ್ದೀವಿ. ಪಠಾನ್ಕೋಟ್ ಅಟ್ಯಾಕ್ ಆದಾಗ ಅವನು ಅಲ್ಲಿಂದ ಬಂದು ಪಾಕಿಸ್ತಾನದಿಂದ ಬಂದಂಥ ಉಗ್ರ ಭಾರತದ ಮೇಲೆ ಅಟ್ಯಾಕ್ ಮಾಡಿದಾಗ ನಾವು ಅವನ್ನ ಮತ್ತೆ ಪಾಕಿಸ್ತಾನದಲ್ಲಿ ಕುಡಿಕೊಂಡು ಹಿಡ್ಕೊಂಬರಕ್ಕಾಗಲ್ಲ, ಅದು ಶತ್ರು ದೇಶ.
ನಾವೇನ್ ಮಾಡ್ಬೋದು, ನಾವು ಬಾರ್ಡರ್ ಕುತ್ಕೊಂಡು ಹೊಡಿಬಹುದು ಅವ್ರಿಗೆ, ಅವರ ಟೆರರಿಸ್ಟ್ ಕ್ಯಾಂಪ್ಗಳು ಹೊಡಿಬಹುದು. ಈ ತಾಕತ್ತನ್ನ ಕಾಂಗ್ರೆಸ್ ಯಾವತ್ತೂ ತೋರಿಸಿರ್ಲಿಲ್ಲ. ಗುಸ್ಕೆ ಮಾರೆಂಗೆ, ನುಗ್ಗಿ ಹೊಡಿತೀವಿ ಅಂತ ಹೇಳಿ ತಾಕತ್ತನ್ನ ಕಾಂಗ್ರೆಸ್ ಇದುವರೆಗೂ ತೋರಿಸಿಲ್ಲ. ನಾನು ಉದಾಹರಣೆ ಸಮೇತ ಕೊಡ್ತೀನಿ. ಅದಾದ ಮೇಲೆ ಸರ್ ಪುಲ್ವಾಮಾ ಅಟ್ಯಾಕ್ ಆಯ್ತು, ಎರಡನೇದು ಪುಲ್ವಾಮಾ ಅಟ್ಯಾಕ್ ಆಯ್ತು ನರೇಂದ್ರ ಮೋದಿ ಅವ್ರು ಬಂದ ಮೇಲೆ. ಪುಲ್ವಾಮಾ ಅಟ್ಯಾಕ್ ಆದ್ಮೇಲೂ ಸಹ ಸರ್ಜಿಕಲ್ ಸ್ಟ್ರೈಕ್ ಅಂತ ಮಾಡ್ದು, ಹೋಗಿ ನುಗ್ಗಿ ಹೊಡೆದು ಬಂದು. ಮೂರನೇದು ಸರ್ ಪೆಹಲ್ಗಾಮ್ ಅಟ್ಯಾಕ್ ನಲ್ಲೂ ಹೋಗಿ ನಾವೇನ್ ಮಾಡ್ದು, ಆಪರೇಷನ್ ಸಿಂಧೂರ್ ಅಂತ ಹೇಳಿ ನುಗ್ಗೊಡ್ದು ಬಂದಿದೀವಿ. ಇವತ್ತು ಒಂದು ಅಟ್ಯಾಕ್ ನಡೆದಿದೆ, ಇವತ್ತು ಅವ್ನು ಯಾರೇ ಆಗಿರ್ಲಿ ಸರ್ ನುಗ್ಗೊಡಿತೀವಿ, ಅದು ಸತ್ಯ. ನರೇಂದ್ರ ಮೋದಿ ಅವರು ಹೇಳಿದರೆ ಗುಸ್ಕೆ ಮರೆಂಗೆ ಅಂತ. ಅಲ್ಲ, ಗುಸ್ಕೆ ಮರೆಂಗೆ ಇನ್ನೊಂದು ಅಟ್ಯಾಕ್ ಆಗುತ್ತೆ, ಗುಸ್ಕೆ ಮರೆಂಗೆ. ನಾಡಿದ್ದು ಇನ್ನೊಂದು ಅಟ್ಯಾಕ್ ಆಗುತ್ತೆ, ಗುಸ್ಕೆ ಮರೆಂಗೆ. ನಾವು ಗುಸ್ಕೆ ಮಾಡ್ತಾ ಇರಂಗೆ ಅವ್ರು ಬರ್ತಾಂಗೆ ಬಾಂಬ್ ಹಾಕ್ದಂಗೆ ಹೋಗ್ದಂಗೆ. ಅದಕ್ಕೆ ಅಲ್ಲ, ಇನ್ನೊಂದು ಮೂಲ ಸರ್ ಹೇಳ್ತೀನಿ, ಇದಕ್ಕೆ ಮೂಲ ಕಾರಣ ಹೇಳ್ತೀನಿ ಸರ್, ಇದಕ್ಕೆ ಮೂಲ ಕಾರಣ ಇದು ಟೆರರಿಸ್ಟ್ ಅಂತಕ್ಕಂಥದ್ದು, ಭಯೋತ್ಪಾದಕತೆ ಅಂತಕ್ಕಂಥದ್ದು ಕೇವಲ ಭಾರತದ ಸಮಸ್ಯೆ ಅಲ್ಲ. ಇಟ್ಸ್ ನಾಟ್ ಅ ಪ್ರಾಬ್ಲಮ್ ಆಫ್ ಇಂಡಿಯಾ. ಇದು ಇಡೀ ಪ್ರಪಂಚದ ಸಮಸ್ಯೆ. ಇಂಗ್ಲೆಂಡ್ ಅಲ್ಲೂ ನಡೀತಾ ಇದೆ, ಅಮೆರಿಕದಲ್ಲೂ ನಡೀತಾ ಇದೆ, ಎಲ್ಲ ನಡೀತಾ ಇದೆ. ಯಾಕೆ ಒಂದೇ ಕಮ್ಯುನಿಟಿ ಅವರು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನನಗೆ ಅನುಮಾನ ಇದೆ. ನನಗೆ ಗೊತ್ತಿಲ್ಲ, ನಾನು ಯಾವುದೇ ಒಂದು ಕಮ್ಯುನಿಟಿ ಮೇಲೆ ಅಪವಾದ ಹೊರಿಸಲ್ಲ. ಮತ್ತೆ ಆದ್ರೆ ಎಲ್ಲಾ ಕಡೆನೂ ಅಟ್ಯಾಕ್ ಆಗ್ತಾ ಇದೆ. ಅಲ್ಲಿ ಒಂದು ಕಾರಣ ಇದೆ, ಒಂದು ಕಾರಣ ಜಿಹಾದಿ ಮನಸ್ಥಿತಿ. ಅಲ್ಲಿವರೆಗೂ ಬರಲ್ಲ, ಜಿಹಾದಿ ಮನಸ್ಥಿತಿ. ಮತ್ತೆ ಸರ್ ಅದ್ರ ಜೊತೆಗೆ ಕಾಂಗ್ರೆಸ್ ಒಂದೇ ಹೇಳ್ತೀನಿ ಸರ್, ಕಾಂಗ್ರೆಸ್ ವಕ್ತಾರರು ಒಂದು ಪಾಯಿಂಟ್ ಹೇಳಿದ್ರು. ಇಲ್ಲ, ನಿಮ್ಗೆ ಕೊಡ್ತೀನಿ ಸರ್ ಅವಕಾಶ. ಸರ್ ಕಾಂಗ್ರೆಸ್ ವಕ್ತಾರರು ಒಂದು ಪಾಯಿಂಟ್ ಹೇಳಿದ್ರು, ಕಾಂಗ್ರೆಸ್ ವಕ್ತಾರರು ಒಂದು ಪಾಯಿಂಟ್ ಹೇಳಿದ್ರು, ನಾನು ಅವ್ರಿಗೆ ಉತ್ತರ ಕೊಡ್ಬೇಕು. ಕಾಂಗ್ರೆಸ್ ವಕ್ತಾರರು ಏನ್ ಹೇಳಿದ್ರು, ಇದೇ ನರೇಂದ್ರ ಮೋದಿ ಅವರು ಬಿರಿಯಾನಿ ತಿನ್ನಕ್ ಹೋಗ್ಬಿಟ್ಟಿದ್ರಲ್ಲ ಅಂತೇಳಿ. ಹೌದು ಸ್ವಾಮಿ, ನರೇಂದ್ರ ಮೋದಿ ಅವರು ಪಾಕಿಸ್ತಾನಕ್ಕೆ ಹೋಗಿದ್ರು. ಅಂದ್ರೆ ನೀವು ಶಾಂತಿಯಿಂದ ಬಂದ್ರೆ ನಾವು ಆರಾಮಾಗಿ ಚೆನ್ನಾಗಿ ಶಾಂತಿಯುತವಾಗಿರೋಣ ಅಂತೇಳಿ. ಅದ್ರ ಜೊತೆಗೆ ನಮ್ಮ ವಾಜಪೇಯಿ ಅವರು ಬಸ್ಸನ್ನು ಸಹ ಬಿಟ್ಟಿದ್ರು ಶಾಂತಿಯುತವಾಗಿರಿ ಅಂತೇಳಿ. ನಾನು ಸಹ ಇವರ ಹಳೆ ಪ್ರಧಾನಿಗಳು ಪಾಕಿಸ್ತಾನಕ್ಕೆ ಹೋಗಿದ್ದಾರೆ, ಇವ್ರ ರೀತಿ ಬಿರಿಯಾನಿ ತಿನ್ನಕ್ ಹೋಗಿದ್ರು ಅಂತ ಹೇಳಲ್ಲ. ಇವರ ಪ್ರಧಾನಿಗಳು ನೆಹರೂನು ಸಹ 2 ಬಾರಿ ಹೋಗಿದ್ರು, ನಾವು ಅದನ್ನ ಕೇಳಲ್ಲ. ನೆಹರು 1953ರಲ್ಲಿ 60ರಲ್ಲಿ ಬಿರಿಯಾನಿ ತಿನ್ನಕ್ ಹೋಗಿದ್ರ ಅಂತ ನಾನು ಕೇಳಲ್ಲ. ಮತ್ತೆ ಪಾಕಿಸ್ತಾನಕ್ಕೆ ಹೋದ್ರೆ ಟೀಕೆ ಮಾಡ್ತಾರೆ. ರಾಜೀವ್ ಗಾಂಧಿ ಅವರು 1988ರಲ್ಲಿ 89ರಲ್ಲಿ ಬಿರಿಯಾನಿ ತಿನ್ನಕ್ ಹೋಗಿದ್ರ ಅಂತ ಕೇಳಲ್ಲ. ಯಾವುದು ರಾಜತಾಂತ್ರಿಕ ನಡೆ ಸರ್. ನೀವು ರಾಜಕೀಯ ಮಾಡಬೇಡಿ ಸರ್. ದೇಶದ ಯಾವುದೇ ಪ್ರಧಾನಿ ಪಾಕಿಸ್ತಾನಕ್ಕೆ ಹೋಗಿದ್ರೆ ಅದರಲ್ಲಿ ದೇಶಕ್ಕೆ ಹೋಗ್ತಾರೆ. ಅದು ಕಾಂಗ್ರೆಸ್ ಬಿಜೆಪಿನ ಮತ್ತೊಂದು, ಅದು ಬೇರೆ. ಬಟ್ ದೇಶಕ್ಕೆ ಒಳ್ಳೇದಾಗ್ಲಿ ಅಂತಾನೆ ಹೋಗ್ತಾರೆ. ಎಲ್ಲರೂ ಕೂಡ ದೇಶಕ್ಕೆ ಒಳ್ಳೇದಾಗ್ಲಿ ಅಂತಾನೆ ಮಾತನಾಡ್ತಾ ಇರುವಂತದ್ದು. ಓಕೆನಾ, ಅದೇ ಆಗ್ಬೇಕು, ದೇಶಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳಿ. ಬಟ್ ಈಗ ಪ್ರಶ್ನೆಗಳಿದ್ದೇನು ಅಂತ ಹೇಳಿದ್ರೆ, ಪುಲ್ವಾಮಾ ಅಟ್ಯಾಕ್ಗೆ ಸಂಬಂಧಪಟ್ಟಂತೆ ತನಿಖೆಗೆ ಕೊಟ್ರಿ, ಆ ತನಿಖೆ ಎಲ್ಲರಿಗೂ ಬಂತು. RDX ಹೇಗೆ ಬಂತು, ಚೆಕ್ ಪೋಸ್ಟ್ಗಳಲ್ಲಿ ಪೊಲೀಸರು ಏನ್ ಮಾಡ್ತಾ ಇದ್ರು, ಇದಕ್ಕೆ ನೋಡಿ ನೀವು ಹೇಳ್ತಾ ಇದ್ರ ಬಂದು ಹೊಡೆದು ಹೋಗ್ಬಿಟ್ರು ಸರ್. ಸರಿ, ಬಂದು ಹೊಡೆದು ಹೋಗ್ಬಿಡಿ, ಬಟ್ ನಮ್ಮಲ್ಲಿ ಭದ್ರತೆ ಅನ್ನೋದೊಂದು ಇರುತ್ತಲ್ಲ, ಪೊಲೀಸರು ಅಂತ ಇರ್ತಾರಲ್ವಾ, ಅವ್ರೇನ್ ಏನ್ ಮಾಡ್ತಾ ಇದ್ರು ಈ ಪ್ರಶ್ನೆ. ನಿನ್ನೆ ದೆಹಲಿಯಲ್ಲಿ ಆಯ್ತಲ್ವಾ ಘಟನೆ ಸರ್. ರೆಡ್ ಫೋರ್ಟ್ ನಲ್ಲಿ ಈ ಕಾರ್ ಬಂದು 3 ಗಂಟೆಗಳ ಕಾಲ ಪಾರ್ಕ್ ಮಾಡಿದ್ರಂತೆ ಸರ್. 3 ಗಂಟೆಗಳ ಕಾಲ ಪಾರ್ಕ್ ಮಾಡಿದ್ರಂತೆ ಸರ್. ಏನ್ ಮಾಡ್ತಾ ಇದ್ರು ಸರ್ ಅಲ್ಲಿದ್ದಂಥ ಸೆಕ್ಯೂರಿಟಿ ಪೊಲೀಸರೆಲ್ಲ ಏನ್ ಮಾಡ್ತಿದ್ರು ಸರ್ ಅನ್ನೋಂಥ ಪ್ರಶ್ನೆ ಬಂದೇ ಬರುತ್ತೆ. ಅಂದ್ರೆ ನೋಡಿ, ರಾಜಕೀಯನೂ ಅದು ಪಕ್ಕಕ್ಕಿಟ್ಟು ಮಾತಾಡೋದಾದ್ರೆ ನಮ್ಮೊಳಗೇನೋ ಪ್ರಾಬ್ಲಮ್ ಇದೆ, ನಮ್ಮೊಳಗೇನೋ ಪ್ರಾಬ್ಲಮ್ ಬಗ್ಗೆ ನಾವು ಚರ್ಚೆ ನಡೆಸಬೇಕಿರುವಂಥದ್ದು. ಶಿವನಗ ಸರ್ ಏನ್ ಹೇಳ್ತೀರಿ? ನಮ್ಮೊಳಗೆ ಪ್ರಾಬ್ಲಮ್ ಇದೆ. ಈಗ ಪಾಕಿಸ್ತಾನದವ್ರು ಬಂದು ಹೊಡೆದೋಗ್ಬಿಟ್ರು, ನಾವು ಅಲ್ಲಿ ಪಾಕಿಸ್ತಾನದಿಂದ ಬಂದು ಹೊಡೆದೋದ್ರು ಅನ್ನೋದಕ್ಕಿಂತ ಬೇರೆ ದೇಶದಿಂದ ಭಯೋತ್ಪಾದಕರು ಬಂದು ಹೊಡೆದೋದ್ರು ಅನ್ನೋದಕ್ಕಿಂತ ಇವತ್ತು ಹೊಡೆದಿರ್ತಕ್ಕಂಥ ಡಾಕ್ಟರ್ ಪಾಕಿಸ್ತಾನದವನಲ್ಲ ಸರ್. ಅದೇ ಸಪೋರ್ಟ್ ಮಾಡಿರೋನು ಪಾಕಿಸ್ತಾನದಲ್ಲ ಸರ್. ನೋಡಿ, ಈ ಭಯೋತ್ಪಾದನೆಗೆ ಮೂಲ ಕಾರಣ ಪಾಕಿಸ್ತಾನದ ನೀತಿ. ಅವ್ರದ್ದೇನು ಅಂತ, ಅವರು 1971ನೇ ಇಸಲಿ ಯುದ್ಧದಲ್ಲಿ ಸೋತು ಅವ್ರದ್ದು ಈಸ್ಟ್ ಪಾಕಿಸ್ತಾನಿ ಬಾಂಗ್ಲಾದೇಶ ಆಯಿತು. ಆಗ ಇದ್ದವನವರು ಬುಟ್ಟೋ ಹೇಳಿದ್ರು, ವಿ ವಿಲ್ ಈಟ್ ಗ್ರಾಸ್ ಬಟ್ ವಿಲ್ ಹ್ಯಾವ್ ಬಾಂಬ್ ಅಂತ. ಅವರು ನ್ಯೂಕ್ಲಿಯರ್ ಬಾಂಬ್ ಎಲ್ಲ ಮಾಡಿಕೊಂಡ್ರು. ಇರಲಿ, ಅವ್ರದ್ದು ಇನ್ನೊಂದು ಇದೇನು ಅಂದರೆ 1000 ಕಟ್ ಪಾಲಿಸಿ. ಅಂದರೆ ನಮ್ಮ ದೇಶದಲ್ಲಿ ಅಲ್ಲಿ ಚುಚ್ಚೋದು, ಒಂದು ದೇಹಕ್ಕೆ ಅಲ್ಲಿ ಹಂಚೋದು, ಒಂದು 1000 ಕಟ್ ಪಾಲಿಸಿ ಅವರು ಫಾಲೋ ಮಾಡ್ತಾವ್ರೆ. ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಲ್ಲಿ ಭಯೋತ್ಪಾದಕರನ್ನ ಕಳಿಸ್ತಾವ್ರೆ. ನೀವು ಒಂದು ಕೇಳಿದ್ರಿ ಇವ್ರಿಗೆ, ಅವ್ರಿಗೂ ಕೇಳಿ ತನಿಖೆ ತಾರ್ಕಿಕವಾಗಿ ಖಂಡಿತ ಬಂತು. ಈ ಪೆಹಲ್ಗಾಮ್ನವ್ರನ್ನ ನಾವು ಒಬ್ರನ್ನೂ ಉಳಿಸಿಲ್ಲ. ಎಷ್ಟು 3 ಜನ ಇನ್ವಾಲ್ವ್ ಆಗಿದ್ದರು, 3 ಜನನೂ ಹೊಡೆದಾಕಿದ್ವಿ. ಆಮೇಲೆ ಅವ್ರಿಗೆ ಯಾರು ಲೋಕಲ್ ಸಪೋರ್ಟ್ ಇತ್ತು, ಅವ್ರ ಮನೆಗಳಿಗೆಲ್ಲ ಧ್ವಂಸ ಮಾಡಿದ್ರು. ಅವರೆಲ್ಲ ಒಬ್ಬರೋ ಇಬ್ಬರೋ ಒಳಗಡೆ ಇದ್ದಾರೆ. ಅದು ತಾರ್ಕಿಕನೇ. ಅದು ಎಷ್ಟು ದಿನ ಇದು ಟ್ರಯಲ್ ನಡೆಯುತ್ತೆ ಬಿಡಿ. ಆ ತಾರ್ಕಿಕ ಕಾಲದಲ್ಲ ಇನ್ನೇನು
ಅದೇ ರೀತಿ ಪಠಾನ್ಕೋಟ್ದು ತಾರ್ಕಿ ಎಲ್ಲ ತನಿಖೆ ಆಗಿದೆ. ಮೂಲಭೂತ ಕಾರಣ ಒಂದು ಪಾಕಿಸ್ತಾನದ ನೀತಿ, ವಿದೇಶಿ ಅವರು ಭಾರತನ ಯಾವಾಗಲೂ ಡ್ಯಾಮೇಜ್ ಮಾಡಬೇಕು ಅನ್ನೋದು. ಆಮೇಲೆ ನೀವು ಇನ್ನೊಂದೇನೋ ಹೇಳಿದ್ರಲ್ಲ, ಏನು ಮಕ್ಕಳಿಗೆ ತುಂಬಿಡ್ತಾರೆ. ಹೌದು, ಒಂದಷ್ಟು ಮಟ್ಟಿಗೆ ನಮಗೆ ಅಲ್ಲ, ಪಾಕಿಸ್ತಾನದಲ್ಲಿ ಕೂಡ ಅವ್ರಿಗೆ ಮದ್ರಸಾ ಎಜುಕೇಷನ್ದು ಸಮಸ್ಯೆ ಇದೆ. ಅವ್ರಿಗೆ ಸೈನ್ಸು, ಮ್ಯಾಥ್ಸು, ಬೇರೆ ಬೇರೆ ಇಂಗ್ಲೀಷು, ಬೇರೆ ಸಬ್ಜೆಕ್ಟು ಕಲಿಸೋದ್ರ ಬದಲು ಕುರಾನು, ಆಮೇಲೆ ಹಿಂಗೆ ನಾವೇ ಶ್ರೇಷ್ಠರು, ಬೇರೆಯವರು ಹಿಂಗೆ ಇದೆಲ್ಲ ಕಲಿಸ್ತಾರೆ. ಈಗ ಪಾಕಿಸ್ತಾನದಲ್ಲೇ ದೊಡ್ಡ ಪ್ರಾಬ್ಲಮ್ ಆಗಿದೆ ಅವ್ರಿಗೆ. ಈಗ ಅವ್ರೇನು ಅವ್ರದ್ದು ನ್ಯೂಕ್ಲಿಯರ್ ವೆಪನ್ಸ್ ಇದೆ, ಅದಕ್ಕೆ ಬಗ್ಗೆನೇ ಅವ್ರಿಗೆ ಭಯ ಬಂದುಬಿಟ್ಟಿದೆ. ನಮ್ಮಲ್ಲಿ ಯಾರಾದರೂ ಒಬ್ಬ ಆಫೀಸರೋ ಸೋಲ್ಜರ್ಸು ಅವ್ರ ತಲೆ ಕೆಡ್ಸ್ಕೊಂಡು ಏನೋ ಮಾಡಿಬಿಟ್ರು. ಸೊ ಅದು ಅವ್ರಿಗೂ ಇದೆ, ನಮಗೂ ಇದೆ. ಅದನ್ನು ಅಷ್ಟಕ್ಕೆ ಬಿಡಿ. ತಾರ್ಕಿಕವಾಗಿ ಎಲ್ಲ ಸಮಸ್ಯೆಗಳು ಆಗಿದೆ. ಸೊ ನೀವು ಹೇಳ್ತಾ ಇರೋದು ಇದು ಹೆಂಗೆ ಕೊನೆ ಪಾಕಿಸ್ತಾನ ಈ ಥರ ಈಗ ನೋಡಿ ಅವ್ರಿಗೆ ಒಂದು ನಿಮಿಷ ಪಾಕಿಸ್ತಾನಕ್ಕೆ ದುಸ್ವಪ್ನ ಬೀಳಂಗೆ, ಈಗ ಪಾಕಿಸ್ತಾನಕ್ಕೆ ದುಸ್ವಪ್ನ ಬೀಳಂಗೆ ಮಾಡಿದ್ದೀವಿ ನಾವು. ನೆನ್ನೆ ಅಟ್ಯಾಕ್ ಆಯಿತು, ಅದು ದುರಂತ ಇರಲಿ. ಪಾಕಿಸ್ತಾನದಲ್ಲಿ ಇಮ್ಮಿಡಿಯೇಟಾಗಿ ಅವ್ರು GHQನಲ್ಲಿ ಮೀಟಿಂಗ್ ಮಾಡಿದ್ರು. ಮೊದಲು ಈ ರೀತಿಯ ಪ್ರತಿಕ್ರಿಯೆ ಇರ್ತಿರ್ಲಿಲ್ಲ. ಅರ್ಥವಾಯ್ತಾ? ಇದು ಇವತ್ತು ನೆನ್ನೆ ಹುಟ್ಟಿರೋದಲ್ಲ, ಇದಕ್ಕೆ 70 ವರ್ಷದ ಚರಿತ್ರೆನೇ ತಗೊಳ್ಳಿ. ನಮ್ಮ ದೇಶ ಇಬ್ಬಾಗ ಆದವಾಗ ದೊಡ್ಡ ಮಟ್ಟದಲ್ಲಿ ಕಮ್ಯುನಲ್ ವೈಲೆನ್ಸ್ ಆಯಿತು. ಅದಾದಮೇಲೆ ಆಗ್ತಾ ಬಂತು. ನಾನು ಏರ್ಫೋರ್ಸಲ್ಲಿದ್ದಾಗ ನನಗೆ ಕಮ್ಯುನಲ್ ಪ್ರಾಬ್ಲಮ್ ಏನು ಅನ್ನೋದೇ ಗೊತ್ತಿರಲಿಲ್ಲ. ಭಯೋತ್ಪಾದನೆ ಅನ್ನೋದೇ ಗೊತ್ತಿರಲಿಲ್ಲ ನನಗೆ. 70ರಿಂದ 80 ಕೊನೆವರೆಗೂ ಡೆಲ್ಲಿಲಿ ಎಲ್ಲಿಂದಲೂ ಹೋಗ್ತಿದ್ವಿ, ಪಂಜಾಬಲ್ಲಿ ಎಲ್ಲಿಂದಲೂ ಹೋಗ್ತಿದ್ವಿ, ನಮ್ಗೆ ಯಾವ ಸಮಸ್ಯೆ ಇಲ್ಲ. ಈ ಸಮಸ್ಯೆ ಸ್ಟಾರ್ಟ್ ಆಗಿದ್ದು ಇತ್ತೀಚೆಗೆ ಅಂದರೆ 80ರಿಂದ ಪಂಜಾಬ್ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಪಂಜಾಬ್ ಆದಮೇಲೆ ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ ಅವರು ಮೇಲ್ಗೈ ಸಾಧಿಸಿದ್ರು. ಆ ಮೇಲ್ಗೈ ಸಾಧಿಸಿದ ಮೇಲೆ ಈ ಸಮಸ್ಯೆಗಳು ಜಾಸ್ತಿ. ಈಗ ಮತ್ತೆ ನಮ್ಮದು ಅಪ್ಪರ್ ಹ್ಯಾಂಡ್ ಆಗ್ತಾಯಿದೆ. ಇದು ಅಪ್ಪರ್ ಹ್ಯಾಂಡ್ ಆಗಿ ಈಗ ಪಾಕಿಸ್ತಾನ ಆರ್ಥಿಕವಾಗಿ ಸಂಪೂರ್ಣವಾಗಿ ಬಿಗಡಾಯಿಸಿದೆ ಅದು ಪರಿಸ್ಥಿತಿ. ಅವರು ಸಾಮಾನ್ಯವಾಗಿ ನಾವು ನಿರೀಕ್ಷೆ ಮಾಡೋದು ಒಂದು 15 ದಿವಸದ ಯುದ್ಧ ನಡಿಬೋದು ಅಂತ. ಅವ್ರ ಕೈಲಿ 3 ದಿವಸದ ಯುದ್ಧನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಅವರು ತುಂಬ ಭಯದಿಂದ ರಿಯಾಕ್ಟ್ ಮಾಡ್ತಾವ್ರೆ. ನಮ್ಮ ವಿಚಾರಣೆಯಿಂದ ತನಿಖೆಯಿಂದ ಏನು ಹೊರ ಬೀಳುತ್ತೆ ನೋಡೋಣ. ಓಕೆ, ಬರೀ 15 ದಿವಸ ಯುದ್ಧ ನಡೆದ್ಬಿಡತ್ತೆ ಅಂತ ಅಲ್ಲ ಸರ್, ದಯವಿಟ್ಟು ತಾವು ತಿಳ್ಕೊಳ್ಳಿ. ಇವತ್ತು ಏನು ಸಿಂಧೂರ್ ನೀವು ಅಟ್ಯಾಕ್ ಮಾಡಿದ್ರಲ್ಲ, ನಮ್ಮ ರೆಫೇಲ್ನೇ ಅವ್ರು ಹೊಡೆದು ಬಿಸಾಕಿದ್ದಾರೆ. ಯಾಕೆ ಅಂತ ಕೇಳಿ, ಅವ್ರಿಗೆ ಚೈನಾ ಸಪೋರ್ಟು, ಚೈನಾ ಅವ್ರಿಗೆ ವೆಪನ್ಸ್ ಸಪ್ಲೈ ಮಾಡ್ತಾ ಇದ್ದಾರೆ. ಅವರು ಪಾಕಿಸ್ತಾನವರು ಚೈನಾಯಿಂದ ಸ್ಟ್ರಾಂಗ್ ಆಗ್ತಾ ಇದ್ದಾರೆ. ಇವ್ರು ಏನ್ ಮಾತಾಡ್ತಾರ್ರಿ? ತೆಗೆದು ಪೇಪರ್ ನೋಡ್ರಿ, ಯಾರ್ರೀ ಮಾತಾಡ್ತಾರೆ? ಪೇಪರ್ ಓದ್ತಾರ ಇಲ್ಲ ಮಾಡ್ತಾರೆ? ರೆಫೇಲ್ ಹೊಡೆದಿದ್ದಾರೆ ಇಲ್ವಾ ಹೇಳ್ರಿ? ಹೊಡೆದಿದ್ದಾರೆ, ಸಾಕ್ಷಿ ಕೊಡಿ. ಸಾಕ್ಷಿ ಕೊಡ್ಬೇಕಪ್ಪ. ರೆಫೇಲ್ ಹೊಡೆದಿಲ್ಲ ಅಂತ ಹೇಳ್ರಿ, ಮಾತಾಡ್ತಾರೆ. ಇಲ್ಲ ಸೋಪಲ್ಲ ಇವರು. ಈ ದೇಶದ ರಕ್ಷಣಾ ಸಚಿವರು ರೆಫೇಲ್ ಹೊಡೆದಿಲ್ವಾ? ಪಾಕಿಸ್ತಾನದ ಪ್ರಧಾನಿ ಜನ ಬಂದು ಹೇಳ್ತಾರೆ ರೆಫೇಲ್ ಹೊಡೆದಿದ್ದೀವಿ ಅಂತ. ಪಾಕಿಸ್ತಾನದ ಈ ದೇಶದ ರಕ್ಷಣಾ ಸಚಿವರು ಅವ್ರು ಹೇಳಿ ರೆಫೇಲ್ ಹೊಡೆದಿದ್ರ ಇಲ್ವಾ ಹೇಳಿ. ಯಾರು ಹೇಳ್ದವ್ರು ಸರ್? ದಾಖಲೆ ಕೊಡಿ ಸರ್. ಮಾತಾಡ್ತೀರಾ ನೀವು? ಏನ್ ಮಾತಾಡ್ತೀರಾ?